ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ತಾ ನನ್ನ ವ್ಲಾಗ್ಗೆ ಸ್ವಾಗತ. ಇದು ನನ್ನ ಭಾನುವಾರದ್ದು ಇನ್ನೊಂದು ವ್ಲಾಗ್ ಆಗಿರುತ್ತೆ. ಸೊ ಇದು ನನ್ನ ಮದುವೆ ರಿಸೆಪ್ಷನ್ ಸ್ಯಾರಿ ವ್ಲಾಗು ಮತ್ತು ನನ್ನ ಮೈದನ ಮದುವೆ ಕಾರ್ಡ್ನ ಹಾಕ್ತಾ ಇರೋವಂಥ ವ್ಲಾಗ್ಗಳು. ಸೊ ಬೆಳಗ್ಗೆ ಎದ್ದು ಮನೆಯಲ್ಲಿ ನಾಷ್ಟ ಮಾಡಿಕೊಂಡು ನಾವು ಸೀದಾ ಹೊರಟಿದ್ದೆ ಗೀತಾ ಅತ್ತೆ ಮನೆಗೆ. ಎಲ್ಲರ ಫೇವ್ರೆಟ್ ಗೀತಾ ಅತ್ತೆ. ಸೊ ಅಲ್ಲಿಗೆ ಹೋದ್ವಿ. ಅಲ್ಲೊಂದಷ್ಟೊತ್ತು ಹರಟೆ ಮಾಡಿಕೊಂಡು ಕಾರ್ಡ್ಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಾರ್ಡ್ಸು ಮತ್ತು ಕವರ್ಸ್ನ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಅದನ್ನು ನಾವೆಲ್ಲರೂ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಕಾರ್ಡ್ಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲರೂ ಸೇರಿದ್ರಿಂದ ಒಂಥರ ಮನೆ ತುಂಬಾ ಮದುವೆ ಕಳೆ ತುಂಬಿತ್ತು ಮನೆಯಲ್ಲಿ. ಸೊ ನಾವು ಕಾರ್ಡ್ಸ್ ಹಾಕೋಕ್ಕೆ ಚೂಸ್ ಮಾಡ್ಕೊಂಡಿದ್ದು ಗೀತಾತೆ ಮನೆನ. ಅಲ್ಲಾದ್ರೆ ಎಲ್ಲರೂ ಬಂದು ಸೇರಿಕೊಂಡು ಎಲ್ಲರೂ ಒಟ್ಟಾಗಿ ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಅಂತೇಳ್ಬಿಟ್ಟು ನಾವು ಅಲ್ಲೋಗಿ ಕಾರ್ಡ್ಸ್ ಹಾಕೊಂಡು ಕೂತಿದ್ವಿ. ಹೆಂಗಸರೆಲ್ಲ ಕಾರ್ಡ್ಸ್ ಹಾಕೊಂಡು ಕೂತಿದ್ವಿ. ಒಂದು 3-4 ಜನ ಗಂಡಸರು ಮಾತ್ರನೇ ಪಾಪನ ಆಟ ಆಡ್ಸ್ಕೊಂಡು ಕೂತಿದ್ರು. ಅಲ್ಲಿ ನೋಡ್ತಾ ಇರ್ಬೋದು ಹಿರಣ್ಣ ಅಂಕಲು ರಾಜ ಮಾಮ ಇಬ್ಬರೂ ಪಾಪನ ಆಟ ಆಡ್ಸ್ಕೊಂಡು ಕೂತಿದ್ದಾರೆ. ನಾವೆಲ್ಲ ಕಾರ್ಡ್ಸ್ ಹಾಕೊಂಡು ಕೂತಿದ್ವಿ. ಆಮೇಲೆ ಮದುವೆ ಒಂದು ಹುಡುಗಿಗೆ ಕಾಲು ಎಳ್ಕೊಂಡು ಅವರಿಬ್ಬರನ್ನ ರೇಗಿಸ್ಕೊಂಡು ಕಾರ್ಡ್ಸ್ ಹಾಕೋ ಕೆಲಸ ಮುಗೀತು. ನಾವೆಲ್ಲರೂ ಸೇರಿ ಕಡೆ ಕಾರ್ಡ್ಸ್ ಹಾಕ್ತಿದ್ರೆ ನನ್ನ ನಾದಿನಿ ಒಬ್ಬಳೇ ಅಷ್ಟು ಕಾರ್ಡ್ಸ್ಗೆ ಅರ್ಶಿನ ಕುಂಕುಮ ಇಟ್ಟು ಎಲ್ಲನೂ ಅವಳು ಕಂಪ್ಲೀಟ್ ಮಾಡಿದ್ಲು. ಅದಾದಮೇಲೆ ಮಧ್ಯಾಹ್ನ ಆಗೇ ಬಿಡ್ತು. ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಅತ್ತೆ ಶುಭ ಕಾರ್ಯ ಸ್ಟಾರ್ಟ್ ಮಾಡಿದ್ದೀವಿ ಅಂದ್ಬಿಟ್ಟು ಪಾಯಸ ಮಾಡಿದರು. ಪಾಯಸನೂ ಕೂಡ ತಿಂದ್ಕೊಂಡು ನಾವು ಸೀದಾ ಹೊರಟಿದ್ದೆ ಕಮರ್ಷಿಯಲ್ ಕಡೆಗೆ, ನನ್ನ ರಿಸೆಪ್ಷನ್ ಸ್ಯಾರಿ ಶಾಪಿಂಗಿಗೆ. ಸೊ ನಾನು ಮುಹೂರ್ತಕ್ಕೆ ಮೈಸೂರು ಸಿಲ್ಕ್ ತೊಗೊಂಡೆ. ಅದಕ್ಕೆ ಬ್ಲೌಸು ಡೈಯಿಂಗ್ ಕೊಡೋಕ್ಕೆ ಅಂತೇಳ್ಬಿಟ್ಟು ಮೈಸೂರು ಉದ್ಯೋಗಿ ಡೈಯಿಂಗ್ ಕೊಟ್ಬಿಟ್ಟು ನಾನು ಹೋಗಿದ್ದೆ ಸೀದಾ ಕಾಸ್ಕಿಗೆ. ಅಲ್ಲಿ ನನಗೆ ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಕಮರ್ಷಿಯಲ್ ತುಂಬಾ ಹುಡುಕ್ದೆ, ಅಲ್ಲೂ ಕೂಡ ನನಗೆ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಆ ಕಾರಣಕ್ಕೆ ಅವತ್ತು ವಾಪಸ್ ಮನೆಗೆ ಬಂದುಬಿಟ್ಟೆ. ಅದ್ರ ನೆಕ್ಸ್ಟ್ ಡೇ ನಾನು ಮಲ್ಲೇಶ್ವರಮಲ್ಲಿರೋ ಆಸ್ಮಾ ಶಾಪ್ಗೆ ಹೋದೆ. ಜಯನಗರಲ್ಲೂ ಕೂಡ ಆಸ್ಮಾ ಶಾಪ್ಗೆ ಹೋಗಿದ್ದೆ. ಅಲ್ಲೂ ಕೂಡ ನಂಗೆ ಕಲೆಕ್ಷನ್ಸ್ ಅಷ್ಟು ಹಿಡಿಸ್ಲಿಲ್ಲ. ಆ ಕಾರಣಕ್ಕೆ ನಾನು ಮಲ್ಲೇಶ್ವರಮಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ನಂಗೆ ಗೀತಾತೆ ಹೇಳಿದ್ರು. ಆ ಕಾರಣಕ್ಕೋಸ್ಕರ ನಾನು ಮಲ್ಲೇಶ್ವರಂಗೆ ಹೋದೆ. ಅಮ್ಮ ಮತ್ತು ಗೀತಾತೆ ಇಬ್ಬರು ಸೇರಿಕೊಂಡು ನನ್ನ ರಿಸೆಪ್ಷನ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ರು. ನಾನು ಯಾವ ಸೀರೆ ತೊಗೊಂಡೆ, ಯಾವ ಕಲರ್ ಸೀರೆ ತೊಗೊಂಡೆ, ನನ್ನ ಮೈದನ ಮದುವೆ ಶಾಪಿಂಗ್ ಹೇಗಿತ್ತು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಅಲ್ಲಿಂದ ಸ್ಯಾರಿ ಶಾಪಿಂಗ್ ಮುಗಿಸ್ಕೊಂಡು ಸೀದಾ ನಾವು ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ನನ್ನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.